ಮದ್ರಾಸ್ನಿಂದ ನಾವು ಆವಾಗ ಒಂದು ಸಾರಿ ಇದು ಫಿಲಮ್ ಇಲ್ಲ, ರಾ ಫಿಲಮ್ ಶೂಟಿಂಗ್ಗೆ, ಚಿತ್ರ ತೆಗೆಯೋಕ್ಕೆ. ಆವಾಗ ನಮ್ಮ ಕನ್ನಡ ನಟರೆಲ್ಲ, ಕನ್ನಡ ಇದೆಲ್ಲ ಸ್ವಲ್ಪ ಅಲ್ಲಿ ಇವರಿಗೇನು ಶೂಟಿಂಗ್ ಏನಿಲ್ಲ ಅಂದ್ಬಿಟ್ಟು ಎಲ್ಲರನ್ನೂ ಬೆಂಗಳೂರಿಗೆ ಮೊದಲು ಕರ್ಕೊಂಡು ಬಂದು ಇಲ್ಲಿ ನಾಟಕಗಳು ಆಡಿಸ್ತೋ. ನಾಟಕ ಆವಾಗ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಜಿ ವಿ ಅಯ್ಯರ್, ಏನು ಇದು 100 ಇವರ ಬಂದು. ಆಗ ಟೌನ್ ಹಾಲ್ ನಾಟಕ, ಗಾಂಧಿನಗರದಲ್ಲಿ ಗುಬ್ಬಿ ಕಂಪ್ನಿ ಅಂತಿತ್ತು, ಗುಬ್ಬಿ ವೀರಣ್ಣ ಭಾರಿ ರಂಗಭೂಮಿಯಲ್ಲಿ ಅದ್ಭುತವಾದಂಥ ಗುಬ್ಬಿ ವೀರಣ್ಣವರು. ಗುಬ್ಬಿ ವೀರಣ್ಣ ಆ ಕಾಲದಲ್ಲಿ ಗುಬ್ಬಿ ಕಂಪ್ನಿ ಅಂತಲೇ ಅದರ ಹೆಸರು, ಗುಬ್ಬಿ ಕಂಪ್ನಿ. ಅಲ್ಲಿ ನಾಟಕ ಆಡಿಸ್ತೋ, ಎಲ್ಲ ಕಡೆ ನಾಟಕ ಆಡಿಸ್ತೋ. ಆ ಕಾಲದಲ್ಲಿ ಏನು ನಾಟಕಗಳು ಅಂದರೆ ಸಿಕ್ಕಾಬಡಿ ನಾಟಕ, ಜನ ಬರೋರು ಎಲ್ಲ ಸಿನಿಮಾ ನಟರುಗಳಿದ್ರಲ್ಲೇ ಅರ್ಥ. ಅಲ್ಲಿಂದ ಶುರು ಮಾಡಿದೋ ನಾವು. ನನ್ನ ಜೊತೆಯಲ್ಲಿ ಪಾಪ ನರಸಿಂಹರಾಜು ಅವರ ಬಂಧು ಬಳಗ ಎಲ್ಲ ನನ್ನ ಜೊತೆ ಇರೋರು, ಭಾಳ ಎಲ್ಲ ಪ್ರೀತಿಯಿಂದ ಏನು ಕರೆದು ಊರೆಲ್ಲ ಅವ್ರನ್ನ ನಾಟಕ ಆಡಿಸಿ ಅವರಿಗೆ ಒಂದಷ್ಟು ಹಣ ಸಂಪಾದನೆ ಮಾಡ್ಕೊಳಕ್ಕೆ. ಆ ಕಾಲದಲ್ಲಿ ಅವರು ಒಂದು ಚಿತ್ರ ತೆಗೆದ್ರು, ಕಂಠೀರವ, ರಣಧೀರ ಕಂಠೀರವ ಅಂತ. ಆ ಕಾಲದಲ್ಲಿ ಚಿತ್ರ, ಅದಕ್ಕೆ ಥಿಯೇಟ್ರೇ ಇರಲಿಲ್ಲ. ನಾನೇ ಥಿಯೇಟ್ರ್ ಕೊಡಿಸ್ಬೇಕಾಯ್ತು ಅವ್ರಿಗೆ. ರಾಜ್ಕುಮಾರ್ ಅವರ ಗುಂಪಿಗೆ ಅವರು ಕಲಾಸಂಘ ಅಂತ ಮಾಡ್ಕೊಂಡು, ರಾಜ್ಕುಮಾರ್ ಮತ್ತು ನರಸಿಂಹರಾಜ್, ಬಾಲಕೃಷ್ಣ, ಜಿ ವಿ ಅಯ್ಯರ್, ಇವ್ರು 4 ಜನ ಚಾಂಪಿಯನ್ಸ್. ಆವಾಗ ಭಾಳ ತಮಿಳ್ನಾಡು, ಭಾಳ ಮದ್ರಾಸ್ ಭಾಳ ಜನ ಹೋದ್ರು ಬಿಡಿ. ಬೇಕಾದದೇನು 3 ಕುಮಾರಗಳು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಎಲ್ಲ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರೆಲ್ಲರೂ ನನ್ನ ಆತ್ಮೀಯರೇ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಪಂತ್ಲು, ಹುಣಸೂರು ಕೃಷ್ಣಮೂರ್ತಿ, ಜಿ ವಿ, ಏನು ಇಡೀ ಒಂದು ದೊಡ್ಡದು. ಅವರೆಲ್ಲರೂ ಕರ್ನಾಟಕ ಬರಬೇಕು ಅಂಥೇಳಿ ಆವತ್ತಿನಿಂದಲೂ ಒಂದು ರೀತಿ ಕನ್ನಡಕ್ಕೆ ಶುರುವಾಯಿತು. ಚಳುವಳಿ ಶುರುವಾದ್ದು 60-61ರಲ್ಲಿ ಶುರುವಾಯಿತು ಚಳವಳಿ. ಇದೇ ಕನ್ನಡ ಚಿತ್ರೋದ್ಯಮಕ್ಕಾಗಿಯೇ ಆರಂಭ ಆದ ಚಳವಳಿ. ಕನ್ನಡ ಚಿತ್ರೋದ್ಯಮದ ಜೊತೆಗೆ ಇದು ಬಂತು. ನಮ್ಮ ಕನ್ನಡ ನಾಮಫಲಕಗಳಾಗಬೇಕು, ಕನ್ನಡ ಇದ್ಬೇಕು ಅಂತೇಳಿ. ಆಮೇಲೆ ಕನ್ನಡ ಚಿತ್ರ ಹಾಕಬೇಕು ಅಂತ ಚಿತ್ರಮಂದಿರಗಳ ಮುಂದೆ ಭಾರೀ ಹೋರಾಟಗಳು. ಆವಾಗ ಕನ್ನಡ ಚಿತ್ರಮಂದಿರ ಭರ್ತಿಯಾಗಿದೆ ಅಂತೇಳಿ ಆಗ್ತಿರಲಿಲ್ಲ. ಕಾರಣ ಏನು ಅಂದರೆ ಜನ ಬರ್ತಿರಲಿಲ್ಲ. ಆವಾಗ ನಮ್ಮ ಚಳುವಳಿಗಾರರು, ಬೇರೆ ಬೇರೆ ಇವರೆಲ್ಲರೂ ಅವರೇ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಭರ್ತಿಯಾಗಿದೆ ಅಂತ ಹಾಕ್ರಿ, ಚಿತ್ರಮಂದಿರ ಭರ್ತಿಯಾಗಿದೆ ಅಂತ ಆಗ್ತಾಯಿದ್ರು. ಆ ಕಾಲದಲ್ಲಿ ಅಷ್ಟು ಕನ್ನಡದ ಬಗ್ಗೆ ಹುಚ್ಚು ಅದ್ಭುತವಾಗಿತ್ತು. ಈ ಅವತ್ತಿದ್ದ ಅಂತ ಆ ಹುಚ್ಚು ನಾನೆಂದು ಇನ್ನೊಂದು ಸಾರಿ ನಾವು ನೋಡ್ತೀವಿ ಅಂತ ಆಗದೆ ಅಂತ ಅದ್ಭುತವಾಗಿ. ಆ ಸಂದರ್ಭದಲ್ಲಿ ಇದು ಕೆಂಪೇಗೌಡ ರಸ್ತೆಯಲ್ಲಿ ಭಾಳ ಥಿಯೇಟ್ರ್ಗಳಿದ್ದವು. ಕೆಂಪೇಗೌಡ ಥಿಯೇಟ್ರ್ ಅಂತಲೇ ಇತ್ತು, ಅದನ್ನು ಹೊಡೆದಾಕಿ ಈಗ ಮಹಲ್ ಆಗಿದೆ. ಆಮೇಲೆ ಈಗಿರೋದು ಸ್ಟೇಟ್ ಹೊಂದಿದೆ. ಅಲ್ಲಿ ಅಲಂಕಾರ ಇತ್ತು, ಅದನ್ನು ತೆಗೆದರು. ಅಲಂಕಾರ ಅವಾಗ ಅಲಂಕಾರ ಟಾಕೀಸ್, ಅಲ್ಲಿ ಹಿಂದಿ ಫಿಲಮ್ ಹಾಕಿದರು. ನಾವು ಮೆರವಣಿಗೆ ಹೋಗಿ ನುಗ್ಗಿ ತೆಗಿಬೇಕು ಹಿಂದಿ ಫಿಲಮ್, ಕನ್ನಡ ಹಾಕ್ಬೇಕು. ಗಲಾಟೆ 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 ಸಿಕ್ಕಾಬಿಟ್ಟಾಯಿತು, ಬೆಂಕಿ ಇಟ್ಟು ಎಲ್ಲ ಆಯಿತು. ಆವಾಗ ಅದಾದ ನನ್ನನ್ನು ಬಂಧನ ಮಾಡಿದ್ರು. ಒಬ್ಬ ಲೂಯಿಸ್ ಅಂತೇಳಿ ಅವತ್ತು ಅಧಿಕಾರಿ, ಅವರು ಎಸ್ ಪಿ, ಅವತ್ತು ಇನ್ನೂ ಕಮಿಷನರ್ ಆಗಿರಲಿಲ್ಲ, ಎಸ್ ಪಿ ಗ್ರೇಡ್ ಬೆಂಗಳೂರು. ಅರೆಸ್ಟ್ ಮಾಡಿ ನನಗೆ ಬೂಡ್ಸ್ನೇಟ್ ಹೊಡೆದ್ರು ಅವರು. ಆವಾಗ ಪೊಲೀಸ್ ಸ್ಟೇಷನ್ನಲ್ಲಿ, ಒಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮೂಲೆಗೆ ಬರುತ್ತೆ. ನಾನು ಅದೇ ಬೂಡ್ಸ್ನೇಟಲ್ಲ,
ಬಂದೂಕು ದೇಟ್ ಬಿದ್ದರೂ ನನ್ನ ರಕ್ತ ಕನ್ನಡ ಅವೆಲ್ಲ ಆಟ ಆಡೋಕೆ ಹೋಗ್ಬೇಡ್ರಿ. ಸಿಕ್ಕಾಬಿಟ್ಟು ನಮಗೂ ಅವ್ರಿಗೂ ಭಾರಿ ನಡೀತು, ಬೂಡ್ಸ್ನೇ ಹೊಡೆದಾಯಿತು, ಭಾರಿ ಅದರ ಬಗ್ಗೆ ದೊಡ್ಡ ಇತಿಹಾಸವನ್ನು ಸೃಷ್ಟಿ ಆಯಿತು. ಆಮೇಲೆ ಶಾಸನಸಭೆಯಲ್ಲಿ ಚರ್ಚೆ, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, ಎಂ ವಿ ರಾಮರಾವ್ ಹೋಮ್ ಮಿನಿಸ್ಟರ್, ಭಾರಿ ಚರ್ಚೆಯಾಗಿ ಕನ್ನಡದ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮೇಲೆ ನೀವು ಬೂಡ್ಸ್ ಹೊಡಿತಕ್ಕಂಥ ಸರಿಯಲ್ಲ ಅಂಥೇಳಿ ಇಡೀ ಸದನಕ್ಕೆ ಅವರು ಉತ್ತರ ಕೊಡ್ತಾರೆ. ನಾನು ಇವತ್ತೇ ಈ ಅಧಿಕಾರಿಯನ್ನು ಕರ್ನಾಟಕ ಸೇವೆಯಿಂದ ಡೆಲ್ಲಿಗೆ ಕೊಡ್ತಾಯಿದ್ದೀನಿ, ಇದು ಭಾಳ ಅನ್ಯಾಯ ಮಾಡಬೇಕು, ತಕ್ಷಣ ತಗೊಂಬಿಟ್ಟು ತೀರ್ಮಾನ. ಪಾಪ ಭಾಳ ದೊಡ್ಡ ಹೆಸ್ರಿಗೆ ಏನು ಆ ಜನ ಅಂದ್ರೇನು, ಆವತ್ತಿನ ರಾಜಕಾರಣ ಜನ ಅಂಥ ಅಪರೂಪ, ಇವೆಲ್ಲ ನಾವು ನೋಡಿರೋದೇ ಒಂದು ಸೌಭಾಗ್ಯ, ಪುಣ್ಯ, ಜೊತೆಲಿರೋದೇ ಒಂದು ಅದ್ಭುತ. ಸೊ ಆ ರೀತಿ ನಿಮ್ಮ ಜರ್ನಿ ಶುರುವಾಯಿತು. ಈ ಚಳವಳಿ ಹೋರಾಟದಕ್ಕಿಂತ ಮುಂಚೆ ವಾಟಾಳ್ ನಾಗರಾಜ್ ಅವರು ಏನು ಮಾಡ್ಕೊಂಡಿದ್ರು, ಏನು ಮಾಡ್ತಾ ಇದ್ರಿ? ಏನೂ ಮಾಡ್ಕೊಂಡಿರಲಿಲ್ಲ, ಇದ್ದೆ ಅದು ಅಲ್ಲಿ ಸುಮಾರು ನಾನು ಚಳುವಳಿಗೆ ಬಂದದ್ದು ಒಂದು ನನಗೆ 16 ವರ್ಷ ಇರ್ಬೋದು. ಅಲ್ಲಿ ಇದರಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಅಲ್ಲಿ ರೂಮ್ನಲ್ಲಿದ್ದೆ. ಎಲ್ಲಿ ಅಂದರೆ ಸರ್ಪಭೂಷಣ ಮಠ ಅಂತ ಬರುತ್ತೆ, ಅಲ್ಲಿ ಭಾಳ ಐತಿಹಾಸಿಕವಾದಂಥ ಮಠ, ಅದ್ಭುತವಾದಂಥ ಓಂಕಾರೇಶ್ವರ. ಓದ್ತಾ ಇದ್ರಾ ಅಥವಾ ಹೆಂಗೆ? ಇದ್ದೆ ಓದ್ತಿದ್ದೆ. ಓದ್ತಾ ಇದ್ರಾ, ಕೆಲಸ ಮಾಡ್ತಾ ಇದ್ರ? ಇಲ್ಲ, ಕೆಲಸ ಎಲ್ಲೂ ಮಾಡಿಲ್ಲ, ಇದೇ ಮಾಡಿದೆ, ಇದೇ ಕೆಲಸ, ಕನ್ನಡವೇ ಕೆಲಸ, ಇನ್ಯಾವ ಕೆಲಸ ಎಲ್ಲೂ ಅಂಥ ಹೋಗೇ ಇಲ್ಲ, ಅದು ಪ್ರಶ್ನೆನೇ ಇಲ್ಲ. ಎಲ್ಲೂ ನಮ್ಮ ಮನೆಯಲ್ಲೂ ಕೆಲಸ ಮಾಡಿಲ್ಲ. ಅಯ್ಯೋ, ಕೆಲಸದ ಪ್ರಶ್ನೆನೇ ಇಲ್ಲ. ಹೋರಾಟವೇ ಕೆಲಸ, ಚಳುವಳಿನೇ ಕೆಲಸ. ಬೆಳಗ್ಗೆ ಏನು ನಿಮ್ಮದು ಚಳುವಳಿ, ಅದೇ ಕೆಲಸ. ಕೋರ್ಟ್ ನ್ಯಾಯಾಲಯಕ್ಕೆ ಕರ್ಕೊಂಡೋದು ಏನ್ರಿ ಮಾಡ್ತೀರಿ, ಚಳುವಳಿನೇ ಕೆಲಸ. ಹೌದು, ಚಳುವಳಿನೇ ಬಡವಳಿಯಾಗಿ ಬಂದ್ಬಿಡ್ತು. ಚಳುವಳಿ ಒಂದು ರೀತಿ ಬಡವಳಿಯಾಗಿ ಬಂದ್ಬಿಡ್ತು ನಿಮ್ಗೆ. ಚಳುವಳಿ ಅನ್ನೋದು ನಮಗೆ ಅದೇ ಉದ್ಯೋಗ, ಅದೇ ಜೀವನ, ಅದೇ ಊಟ, ಅದೇ ನಿದ್ರೆ, ಮಲಗೋದು, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ನಡೀರಿ, ಕಬ್ಬಾಟ್ ಹಿಡೀರಿ. ಏನು ಒಂದಲ್ಲ ಎರಡಲ್ಲ, ಏನೆಲ್ಲ ನಡೆದೋಯ್ತು. ಎಷ್ಟು ತಮಟೆ ಚಳುವಳಿಗಳು, ಎಷ್ಟು ಬೂತ್ಗಳ ದಹನ, ಎಷ್ಟು ರೈಲ್ವೆ ಚಳುವಳಿಗಳು, ಏನೆಲ್ಲ ಅದು ಈ ಲೆಕ್ಕವಿಲ್ದಂಗೆ ನಡೆದೋಗಿದೆ. ನನಗನ್ನಿಸ್ತದೆ, ಇನ್ನು ನನಗೆ ಸಂತೋಷ ಭಾಳ ನಡೆಸ್ಬಿಟ್ವಲ್ಲ ಬಾರಿ. ಇಡೀ ದೇಶದಲ್ಲೇ ಪ್ರಪಂಚದಲ್ಲಿ ಈ ಥರ ಚಳುವಳಿ ಮಾಡಿದಂಥ ವ್ಯಕ್ತಿ ಕಾಣಲಿಲ್ಲ. ನಡೆಸ್ತೋ ಸಿಕ್ಕಾಬಿಟ್ರೆ. ಬೇಕಾಗಿಲ್ಲ ನನಗೆ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮಂತ್ರಿ ಆಗಬೇಕು ಅನ್ನುವ ಅವ್ರಿಗೆ ಇಚ್ಛೆ ಇತ್ತು, ಮಾಡೋಣ. ವಾಟಾಳ್ ನಾಗರಾಜ್ ಕರೆದು ಒಂದು ಉಪಮಂತ್ರಿ, ಆವಾಗ ಡೆಪ್ಟಿ ಮಿನಿಸ್ಟರ್ ಅಂತ ಇತ್ತು, ಒಂದು ಮಾಡೋಣ ಅಂತ. ಆಮೇಲೆ ಯಾರ ಮೂಲಕ ಹೇಳೋದು, ಇಲ್ಲ ಬೇಡಿ ಮಂತ್ರಿ ಅವೆಲ್ಲ ಬೇಡ,